ವ್ಯಕ್ತಿ ರಾಜ್ಕುಮಾರ್ ಆಗಿ ಬೆಳೆದು ಬಂದಿದ್ದು ಅದೊಂದು ದೊಡ್ಡ ಅನುಭವದ ಕಥೆ ಅಂತ ಹೇಳ್ಬೋದು. ಕನ್ನಡ ಸಾರಸ್ವತ ಲೋಕ, ಚಿತ್ರಲೋಕ, ನಾಟಕ ರಂಗ, ಕನ್ನಡ ಹೋರಾಟ, ಹೀಗೆ ಪ್ರತಿಯೊಂದು ಹಂತದಲ್ಲಿ ರಾಜ್ಕುಮಾರ್ ಅವರ ವ್ಯಕ್ತಿತ್ವವನ್ನು ನಾವು ಕಾಣ್ತೀವಿ. ಯಾಕಂತಂದರೆ ಈಗ ಇವತ್ತಿನ ಈ ಒಂದು ಹೊಸ ಜನ್ರೇಷನ್ಗೆ ರಾಜ್ಕುಮಾರ್ ಬಗ್ಗೆ ಚಿರಪರಿಚಿತ ಇಲ್ಲದೇ ಇರ್ಬೋದು. ಆದರೆ ಸಾಕಷ್ಟು ಯೂಟ್ಯೂಬು ಸಿನಿಮಾಗಳಲ್ಲಿ ನೋಡಿದಾಗ ಕೂಡ ರಾಜ್ಕುಮಾರ್ ಕೇವಲ ನಟರಾಗಿರಲಿಲ್ಲ, ಅವರು ಒಂದು ಸಮಾಜವನ್ನು ಮುನ್ನಡೆಸುವ ಶಕ್ತಿಯಾಗಿದ್ದಾರೆ ಅಂತ ಹೇಳ್ಬೋದು. ಇಂಥ ಒಬ್ಬ ವ್ಯಕ್ತಿತ್ವದ ಬಗ್ಗೆ ಮಾತನಾಡೋಕ್ಕೆ ಅವಕಾಶ ಕೊಟ್ಟಂಥ ಅಂಬರೀಷ್ ಸರ್ಗೆ ಮತ್ತು ಜಿಲ್ಲಾಡಳಿತಕ್ಕೆ, ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ ಮೊಟ್ಟ ಮೊದಲು ಧನ್ಯವಾದ ಹೇಳ್ತಾ ಒಂದೆರಡು ಮಾತನಾಡುವಂಥ ಪ್ರಯತ್ನ ಮಾಡ್ತೀನಿ. ಕನ್ನಡ ಚಿತ್ರರಂಗದ ಧ್ರುವತಾರೆಯಾಗಿ, ನಟ ಸಾರ್ವಭೌಮರಾಗಿ, ಗಾಯಕರಾಗಿ, ಸಾರಸ್ವತಿಯ ಪುತ್ರನಾಗಿ, ನಾಟಕ ಕರ್ಮಿಯಾಗಿ 200ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ತಮ್ಮ ವಿವಿಧ ರೀತಿಯ ಪಾತ್ರಗಳನ್ನು ಮಾಡಿ ಮೆರೆದಂಥ ರಾಜ್ಕುಮಾರ್ ಈಗ ನೆನಪಿರ್ಬೋದು. ಆದರೆ ರಾಜ್ಕುಮಾರ್ ಯಾವಾಗಲೂ ಅವರು ರಾಜ್ಕುಮಾರ್ ಆಗೇ ಇರ್ತಾರೆ, ಎಂದೂ ಮರೆಯದ ಮಾಣಿಕ್ಯ ಅವರಂತ ಹೇಳ್ಬೋದು. ಹಾಗೆ ನಾವು ಒಂದು ಇದರಲ್ಲಿ ಸಂತ ಅನ್ನೋ ಪದವನ್ನು ಹುಡುಕಿದರೆ ಸಿದ್ದೇಶ್ವರ ಸ್ವಾಮೀಜಿ ಅಂತ ನಾವು ಎಲ್ಲರೂ ಕರಿತೀವಿ, ಅಂದ್ಕೊಳ್ತೀವಿ. ಹಾಗೆ ನಟ ಅಂತಂದರೆ ಅದು ಎಲ್ಲರ ಕಣ್ಣೆದುರಿಗೆ ಬರೋದು ರಾಜ್ಕುಮಾರ್ ಅವರಂತ ಹೇಳಿದರೆ ಖಂಡಿತ ತಪ್ಪಾಗಲಾರ್ದು. ಯಾಕಂತಂದರೆ ಕನ್ನಡದ ಮೇರು ನಟ ಆಗಿದ್ದಂಥ ಅವರ ಅಪ್ಪಟ ಕನ್ನಡಿಗರಾಗಿದ್ದರು. ಇವತ್ತಿನ ಕಾಲದಲ್ಲಿ ಒಬ್ಬ ನಟ ಬಹುಭಾಷಾ ನಟರಾಗಿ ಮೆರಿತಾ ಇದ್ದಾರೆ. ಆದರೆ ಆ ರಾಜ್ಕುಮಾರ್ ಅವರಿಗೆ ಹಿಂದಿಯಿಂದ ಹಿಡ್ಕೊಂಡು ಎಲ್ಲ ಭಾಷೆಯಲ್ಲಿ ನಟಿಸೋಕೆ ಅವಕಾಶ ಬಂದರೂ ಕೂಡ ಎಂದೂ ನಾನು ಕನ್ನಡ ಚಿತ್ರವನ್ನು ನಾನು ಬಿಟ್ಟು ಬರಲ್ಲ ಅನ್ನೋ ಹೇಳಿದ್ರು. ಹಾಗಾಗಿ ಅವರು ಕನ್ನಡದ ಕಂದ, ಕನ್ನಡದ ರಾಜ್ಕುಮಾರ್ ಅಂತ ನಾವು ಘಂಟಾಘೋಷವಾಗಿ ಹೇಳಿದರೆ ಅದು ತಪ್ಪಾಗದೇ ಇರ್ಬೋದು. ಇಂಥ ಒಬ್ಬ ರಾಜ್ಕುಮಾರ್ ಅವರು ಅವರ ಏನಂತಂದರೆ ತಮಿಳುನಾಡಿನ ಗಾಜನೂರಲ್ಲಿ ಅವರು ಜನಿಸ್ತಾರೆ. ಏಪ್ರಿಲ್ 24, 1929ರಲ್ಲಿ ಅವರ ಜನನ ಆಗ್ತಾರೆ. ಸಿಂಗನಾಲೂರು ಪುಟ್ಟಸ್ವಾಮಯ್ಯ ಮತ್ತು ಲಕ್ಷ್ಮಮ್ಮ ದಂಪತಿಗೆ ಹುಟ್ಟತಕ್ಕಂಥ ಮಗುವೆ ಮುತ್ತುರಾಜ್ ಅಂತ ಹೇಳ್ಬೋದು. ಇಂಥ ಒಬ್ಬ ರಾಜ್ಕುಮಾರ್ ಅವರು 200ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ತಮ್ಮ ಅಭಿನಯವನ್ನು ಮಾಡ್ತಾರೆ. ಅವರು ಮಾಡಿದ ಪಾತ್ರಗಳಿಲ್ಲ, ಅವು ಕೇವಲ 200 ಚಿತ್ರ ಇರ್ಬೋದು. ಆದರೆ ಅವರು ಪೌರಾಣಿಕ ಇರ್ಬೋದು, ಬಾಂಡು ಮಾದರಿಯ ಚಿತ್ರ ಇರ್ಬೋದು, ಸಾಮಾಜಿಕ ಕಳಕಳಿಯಂಥ ಚಿತ್ರ ಇರ್ಬೋದು, ಸಾಹಸಮಯ ಚಿತ್ರ ಇರ್ಬೋದು, ಮತ್ತು ಕನ್ನಡ ಪರವಾಗಿರ್ತಕ್ಕಂಥ ಸಂದೇಶಗಳನ್ನು ಇವತ್ತಿನ ಜನಮಾನತೆ ಯಾವ ರೀತಿ ಜೀವನ ಮಾಡಬೇಕು ಅನ್ನೋ ಒಂದು ಪಾತ್ರಗಳು ಇಲ್ಲಿ ರಾಜ್ಕುಮಾರನ್ನು ನಮ್ಗೆ ನೆನಪಿಸುತ್ತೆ. ಯಾಕಂದರೆ ಇವತ್ತು ಮಲ್ಟಿ ಸ್ಟಾರ್ ಒಂದು ಕಾನ್ಸೆಪ್ಟ್ ಬಂದದ್ದು. ಒಂದು ಚಿತ್ರವನ್ನು 4-5 ಭಾಷೆಯಲ್ಲಿ ಮಾಡ್ತಾರೆ. ಅಂದರೆ ಹಣ ಮಾಡೋದು ಒಂದೇ ಒಂದು ಉದ್ಯೋಗವಾಗಿ, ಮನರಂಜನೆ ಸಾಧವಾಗಿ ಚಲನಚಿತ್ರವನ್ನು ನಾವು ಕಾಣ್ತೀವಿ. ಆದರೆ ರಾಜ್ಕುಮಾರ್ ಅವರಿಗೆ ಎಲ್ಲ ಭಾಷೆಯಲ್ಲಿ ಬಂದರೂ ಸಹಿತ ಅವರು ಕನ್ನಡವನ್ನು ಬಿಟ್ಟ ಯಾವ ಚಿತ್ರವನ್ನು ನಡೆಸಿಲ್ಲ ಅಂತ ಈಗಾಗಲೇ ನಾನು ಹೇಳಿದೆ. ಆದರೆ ಅನಿವಾರ್ಯವಾಗಿ ಏನು ಮಾಡ್ತಾರೆ, ಬೇರೆ ಚಿತ್ರದ ಒಂದು ನಿರ್ಮಾಪಕರಿರ್ಬೋದು ಅಥವಾ ಮನರಂಜನೆ ಮಾಡ್ತಕ್ಕಂಥ ವ್ಯಕ್ತಿಗಳಿರ್ಬೋದು, ಇತರ ಸಿನಿಮಾ ತಯಾರಕರಿರ್ಬೋದು, ಡಬ್ಬಿಂಗ್ ಮಾಡಿ ಆ ಚಿತ್ರವನ್ನು ಮಾಡ್ತಾರೆ ಹೊರತು ರಾಜ್ಕುಮಾರ್ ಅವ್ರನ್ನ ಪಾತ್ರಧಾರಿಯಾಗಿ ಮಾಡ್ಕೋಕ್ಕಾಗಲ್ಲ. ಯಾಕಂದರೆ ಗೋಕಾಕ್ ಚಳವಳಿಯನ್ನು ನಾವು ಹಿಡ್ಕೊಂಡು ಕೂತಾಗ ಗೋಕಾಕ್ ಚಳವಳಿ ಎಲ್ಲೋ ಒಂದು ಹಂತಕ್ಕೆ ಇನ್ನೇನು ಆ ಚಳವಳಿ ಮುಗಿದೋಯ್ತು ಅನ್ನೋ ಹಂತದಲ್ಲಿ ರಾಜ್ಕುಮಾರ್ ಅವರ ಪ್ರವೇಶ ಆಗ್ತದೆ. ರಾಜ್ಕುಮಾರ್ ಅವರು ಪ್ರವೇಶ ಆದಮೇಲೆ ಏನಾಗ್ತದೆ, ಇಡೀ ಚಿತ್ರರಂಗ ಒಂದು ಸೈಡಾಗಿ ಹೋರಾಟ ಮಾಡಿ ಗೋಕಾಕ್ ಚಳವಳಿಯನ್ನು ಯಶಸ್ವಿಯಾಗಿ ಮಾಡಿಕೊಂಡಂಥ ಒಂದು ಕೀರ್ತಿ ರಾಜ್ಕುಮಾರ್ ಅವ್ರಿಗೆ ಬರ್ತದೆ. ಇಂಥ ಒಬ್ಬ ಕಲೆಗಾರನಂತ ಪಡೆದಂಥ ನಮ್ಮ ನಾಡು ಧನ್ಯ ಅನ್ಬೋದು, ನಾವು ಕೂಡ ಧನ್ಯ ಅನ್ಬೋದು. ಯಾಕಂದರೆ ಒಂದು ರಾಜ್ಕುಮಾರ್ ಅವರ ಚಿತ್ರಗಳೇ ನಮ್ಮ ಜೀವನದ ಪಾಠ ಅಂತ ಹೇಳ್ಬೋದು. ಒಂದೊಂದು ಚಿತ್ರವನ್ನು ನೋಡಿದಾಗ ನಾವೆಲ್ಲ ಒಂದೊಂದು ಚಿತ್ರನ ಕಲಿಬೋದು. ಇವತ್ತಿನ ಚಿತ್ರಗಳು ಹೆಂಗದಪ್ಪ ಅಂತಂದರೆ ಒಂದು ಹೊಡೆದಾಟ, ಒಂದು ಬಡದಾಟ, ಒಂದು ಬೇರೆ ಬೇರೆ ವಿದೇಶದಲ್ಲಿ ಶೂಟಿಂಗ್ ಮಾಡ್ಕೊಂಬರೋದು, ಅಂದರೆ ಕಮರ್ಷಿಯಲೈಸ್ಡ್ ಆಗಿ ನಾವು ಚಿತ್ರವನ್ನು ನೋಡ್ತಾ ಇದ್ದೀವಿ. ಆದರೆ ಇವತ್ತಿನ ಯುವಜನರಿಗೆ ನಮ್ಮ ಸಮಾಜಕ್ಕೆ ಬೇಕಾದಂಥ ಚಿತ್ರಗಳಂತ ಭಾಳ ಕಡಿಮೆ. ಇವತ್ತಿಗೆ ರಾಜ್ಕುಮಾರ್ ಅವ್ರ ಚಿತ್ರವನ್ನು ನೋಡ್ತಾ ಕೂತಾಗ ನಾವು ಒಂದು ಪಾತ್ರಗಳಾಗಿ ಕನ್ವರ್ಟ್ ಆಗ್ತೀವಲ್ಲಿ. ಆ ಪಾತ್ರನೇ ನಮ್ಮ ಮನೆಯಲ್ಲೇ ಅದು ನಡೀತಾ ಇದೆ ಅನ್ನೋ ಚಿತ್ರ ನೋಡ್ಬೋದು. ನೀವು ಒಂದು ಚಿತ್ರ ಹೇಳ್ತೀವಿ, ಬಂಗಾರದ ಮನುಷ್ಯ ಅಂತ ಒಂದು ಚಿತ್ರ ಬರುತ್ತೆ. ಅದು 1972ರಲ್ಲಿ ಸತತ 8 ವರ್ಷಗಳ ಕಾಲದ ಪ್ರದರ್ಶನ ಆಗ್ತದೆ. ಇವತ್ತಿನ ಚಿತ್ರಗಳು 8 ವಾರ ಪ್ರದರ್ಶನ ಆಗೋದಿಲ್ಲ. ಯಾಕಂದ್ರೆ ಎಲ್ಲ ಥಿಯೇಟ್ರಲ್ಲಿ ಬಿಡುಗಡೆಯಾಗಿ ಹಣ ಮಾಡ್ಕೊಂತ ಒಂದು ಉದ್ದೇಶದಿಂದ ಇವತ್ತಿನ ಚಿತ್ರ ಬಿಡುಗಡೆ ಆಗ್ತಾ ಹೊರತು, ಆದರೆ ಹಣ ಮಾಡೋ ಉದ್ದೇಶಕ್ಕಿಂತ ಸಮಾಜಕ್ಕೆ ಒಂದು ಸಂದೇಶವನ್ನು ಕೊಡ್ತಕ್ಕಂಥ ಪಾತ್ರಗಳನ್ನು ಮಾಡಿದ ಏಕೈಕ ನಟ ಅಂದರೆ ರಾಜ್ಕುಮಾರ್ ಅಂತ ಹೇಳ್ಬೋದು. ಯಾಕಂದರೆ ಬಂಗಾರದ ಮನುಷ್ಯ ಚಿತ್ರ ಇವತ್ತು ನೋಡ್ಕೊಂಡು ಹೋಗ್ಬೋದು. ಕೃಷಿ ಪ್ರಧಾನವಾದಂಥ ಚಿತ್ರ ಅದು. ಅಂದರೆ ಕೃಷಿ ಕೆಲಸವನ್ನು ಮಾಡ್ಕೊಳ್ತಾ ಯಾವ ರೀತಿ ನಾವು ನಮ್ಮ ಜೀವನವನ್ನು ಮಾಡಬೇಕು, ಆ ಚಿತ್ರವನ್ನು ನೋಡಿ ಅಂದಿನ ಕಾಲದಲ್ಲಿ ಹಲವಾರು ಸರ್ಕಾರಿ ನೌಕರಿಗಳನ್ನು ಬಿಟ್ಟು ಅಗ್ರಿಕಲ್ಚರ್ ಫೀಲ್ಡ್ಗೆ ಎಂಟ್ರಿ ಕೊಟ್ಟಂಥ ಒಂದು ಉದಾಹರಣೆಗಳನ್ನು ಕೊಡ್ತೀವಿ.
ಆಗಿನ ಕಾಲದಲ್ಲಿ ಒಂದು ಚಿತ್ರ 8 ವರ್ಷ ಸತತವಾಗಿ ಪ್ರದರ್ಶನ ಆಗತ್ತೆ ಅಂದರೆ ಅದು ಕೇವಲ ಒಬ್ಬ ಇರ್ತಂಥ ಆ ನಟ ರಾಜ್ಕುಮಾರ್ ಅವರ ತಾಕತ್ತು ಅಂತ ಹೇಳ್ಬೋದು, ಅವ್ರ ಪಾತ್ರ ಅಂತ ಹೇಳ್ಬೋದು. ಇನ್ನು ಅವ್ರನ್ನ ಪೌರಾಣಿಕ ಚಿತ್ರ ನೋಡ್ಬೋದು, ಭಕ್ತ ಪ್ರಹ್ಲಾದ ಹಿಡ್ಕೊಂಡು ಹಲವಾರು ಪೌರಾಣಿಕ ಚಿತ್ರಗಳನ್ನು ನಡೆಸಿದ್ರು ಕೂಡ ಅಲ್ಲಿ ಒಂದು ಸಂದೇಶ ಬಂದಿದ್ದಾವೆ. ಅಂದರೆ ರಾಜ್ಕುಮಾರ್ ಅವರು 200 ಚಿತ್ರಗಳೇನಿದಾವಲ್ಲ, ಆ 200 ಚಿತ್ರದಲ್ಲಿ ಕೂಡ ಒಂದೊಂದು ಚಿತ್ರದ ಒಂದೊಂದು ಸಾಮ್ಯತೆ ಇಲ್ಲ. ಈಗ ನಾವು ಹೇಳ್ತೀವಿ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3ಗಳನ್ನು ಇವು ನೋಡ್ತೀವಿ ಇವತ್ತಿನ ಚಿತ್ರದಲ್ಲಿ. ಆ ಥರ ರಾಜ್ಕುಮಾರ್ ಯಾವತ್ತೂ ಮಾಡಲಿಲ್ಲ. ಒಂದೊಂದು ಚಿತ್ರನೂ ಒಂದೊಂದು ಮೆಸೇಜ್ ಇದೆ. ಅಂದರೆ ಪ್ರತಿಯೊಂದು ಸಮಾಜದಲ್ಲಿ ಇರ್ತಕ್ಕಂಥ ಒಬ್ಬ ಸಾಮಾನ್ಯ ಥರ ವ್ಯಕ್ತಿಯಿಂದ ಹಿಡ್ಕೊಂಡು ಎಲ್ಲರಿಗೂ ಒಪ್ತಕ್ಕಂಥ, ಎಲ್ಲರ ಜೀವನವೇ ಆ ಪಾತ್ರಧಾರಿ ಆಗಿರ್ತಕ್ಕಂಥ ಪಾತ್ರಗಳನ್ನು ರಾಜ್ಕುಮಾರ್ ಅವರು ಮಾಡಿದರು. ಈಗ ರಾಜ್ಕುಮಾರ್ ಹೆಂಗೆ ಬಾಲ್ಯ ಸ್ಟಾರ್ಟ್ ಆಯ್ತಪ್ಪ ಅಂತಂದರೆ, ಅವರ ತಂದೆ ಜೊತೆ ಅವರು ನಾಟಕ ಕಂಪ್ನಿಗೆ ಹೋಗ್ತಾಯಿದ್ರು. ಆ ತಂದೆ ಜೊತೆ ಹೋಗ್ತಾ ಇರುವಾಗ ಅವ್ರು ಏನು ಮಾಡ್ತಾರಪ್ಪ ಅಂದ್ರೆ ಬಾಲ ಕಲಾವಿದನಾಗಿ ಅವರು ಬಣ್ಣವನ್ನು ಹಚ್ತಾರೆ, ಸಣ್ಣ ಪುಟ್ಟ ಪಾತ್ರಗಳನ್ನು ಮಾಡ್ಕೊಂಡು ಹೋಗ್ತಾರೆ. ಹೀಗೆ ಅವರು ನಾಟಕ ರಂಗದಿಂದ ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಡ್ತಾರೆ. ಅವರ ಮೊದಲ ಚಿತ್ರ ನಿಮಗೆಲ್ಲರಿಗೂ ಗೊತ್ತಿದೆ, ಬೇಡರ ಕಣ್ಣಪ್ಪ. ಬೇಡರ ಕಣ್ಣಪ್ಪ ಚಿತ್ರ ಆ ಕಾಲದಲ್ಲಿ ಒಂದು ರೆಕಾರ್ಡ್ ಬ್ರೇಕ್ ಮಾಡಿದಂಥ ಚಿತ್ರ. ಅಂಥ ಒಂದು ಪಾತ್ರವನ್ನು ಮಾಡ್ತಕ್ಕಂಥ ಕಲಾವಿದರು ಮುಂದೆ ಹುಟ್ಟುತ್ತಾರಲ್ಲೋ ಗೊತ್ತಿಲ್ಲ. ಇಲ್ಲಿವರೆಗೂ ರಾಜ್ಕುಮಾರ್ ಅವ್ರು ಬಿಟ್ಟರೆ ಮತ್ತೊಬ್ಬರು ಹುಟ್ಟಿಲ್ಲ ಅಂತ ಹೇಳ್ಬೋದು. ಈಗ ಇನ್ನು ಇವತ್ತು AI ತಂತ್ರಜ್ಞಾನದಲ್ಲಿ ನಾವು ಬಂದೀವಿ, ಹಲವಾರು ಟೆಕ್ನಾಲಜಿಗಳಿದ್ದಾವೆ, ಏನೆಲ್ಲ ಮಾಡ್ತೀವಿ ತಾಂತ್ರಿಕವಾಗಿ ಸಿನಿಮಾ ರಂಗದಲ್ಲಿ. ಆದರೆ ರಾಜ್ಕುಮಾರ್ ಅವರ ಕಾಲಘಟ್ಟದಲ್ಲಿ ದ್ವಿಪಾತ್ರ ಅಂತ ಹೇಳ್ತೀವಿ, 3 ಪಾತ್ರಗಳನ್ನು ಆ ಕಾಲದಲ್ಲೇ ಮಾಡಿದಂಥ ಒಂದು ಅಭಿನಯ. ಒಂದೊಂದು ಪಾತ್ರಕ್ಕೂ ಒಂದೊಂದು ಅವ್ರು ನೋಡು. ಒಂದು ಫಾರ್ ಎಕ್ಸಾಂಪಲ್ ಈಗ ಬಬ್ಬರ್ವಾಣ ಅಂತ ಒಂದು ಫಿಲ್ಮ್ ಇದೆ, ಶಂಕರ್ ಗುರು ಅಂತ ಒಂದು ಫಿಲ್ಮ್ ಇದೆ. ಬಬ್ಬರ್ವಾಣ ಫಿಲ್ಮಲ್ಲಿ 2 ಪಾತ್ರಧಾರಿ ಆದರೆ ಶಂಕರ್ ಗುರು ಫಿಲ್ಮ್ ಅಂತ ಒಂದು ಚಿತ್ರದಲ್ಲಿ ರಾಜ್ಕುಮಾರ್ ಅವರು 3 ಪಾತ್ರಗಳನ್ನು ಕಲಿಸ್ತಾರೆ. ತೆರೆ ಮೇಲೆ 3 ಪಾತ್ರಗಳು ಬಂದರೂ ಸಹ ಆ ಒಂದು ಮುಖಭಾವ ಇರ್ಬೋದು, ಆಂಗಿಕ ಅಭಿನಯ ಇರ್ಬೋದು, ಅವರು ಬರ್ತಕ್ಕಂಥ ಸಂಭಾಷಣೆ ಇರ್ಬೋದು, ಆ ಡಿಫ್ರೆಂಟಾಗಿ ಇರುತ್ತೆ. ಅಂದರೆ ಯಾವ ಪಾತ್ರವನ್ನು ಡಾಕ್ಟರ್ ರಾಜ್ಕುಮಾರ್ ಅವರು ಮಾಡ್ತಾ ಇದ್ರು ಆ ಪಾತ್ರಕ್ಕೆ ಸರಿಯಾದ ನ್ಯಾಯವನ್ನು ಒದಗಿಸ್ತಾ ಇದ್ರು. ಹೀಗಾಗಿ ಅವರು ಕನ್ನಡದ ಕಣ್ಮಣಿಯಾಗಿದ್ದಾರೆ ಅಂತಲೇ ಹೇಳ್ಬೋದು. ಅವರಷ್ಟು ಸಲೀಸಾಗಿ ಲೀಲಾಜಾಲವಾಗಿ ಪಾತ್ರಗಳನ್ನು ಮಾಡ್ತಾನೇ ಇರಲಿಲ್ಲ. ಈ ಸದ್ಯ ನಾವು ಭಕ್ತ ಪ್ರಹ್ಲಾದ ಒಂದು ಚಿತ್ರದಲ್ಲಿ ಅವರ ಅಭಿನಯ ನೋಡ್ಬೋದು. ಯಾವ ರೀತಿಯಾಗಿ ಆ ಭಕ್ತ ಪ್ರಹ್ಲಾದನಲ್ಲಿ ಅವರು ಹಿರಣ್ಯಕಶಿಪು ಅಂತ ಒಂದು ಪಾತ್ರಧಾರಿಯಾಗಿ ಮಾಡ್ತಾರೆ. ಅಲ್ಲಿ ಸ್ವತಃ ಹಿರಣ್ಯಕಶಿಪು ಪಾತ್ರಕ್ಕೆ ರಾಜ್ಕುಮಾರ್ ಅವರು ಜೀವ ಕೊಟ್ಟರಂತ ಹೇಳ್ಬೋದು. ಯಾಕಂದರೆ ಹಿರಣ್ಯಕಶಿಪುನ ಇವತ್ತಿಗೂ ನಾವು ನೆನೆಸ್ಕೊಂಡ್ರೆ ಅದು ರಾಜ್ಕುಮಾರ್ ಅವ್ರ ಫೋಟೋ ನಮ್ಮ ಆ ಪಾತ್ರದ ಚಿತ್ರಗಳು ಕಣ್ಣಿಗೆ ಬರ್ತಾವೆ. ಒಂದು ಕಾಲದಲ್ಲಿ ಅವ್ರದ್ದು ವಿಜಯ್ ಅಂತ ಒಂದು ಹಿಂದಿ ಫಿಲ್ಮ್ ಇದೆ, ಅಮಿತಾಬ್ ಬಚ್ಚನ್ ಅವ್ರದ್ದು. ಆ ಫಿಲ್ಮು ಕನ್ನಡದ ಮೂಲತಃ ರಾಜ್ಕುಮಾರ್ ಅವರ ಅಭಿನಯ ಇದ್ದು, ಆ ಅಭಿನಯ ಮಾಡ್ಬೇಕಂದ್ರೆ ಸ್ವತಃ ಅಮಿತಾಬ್ ಬಚ್ಚನ್ ಅವ್ರು ಬಂದು ಇವ್ರ ಕಡೆ ಈ ಸೀನಲ್ಲಿ ನಾವು ಯಾವ ಥರ ನನ್ನ ಬಾಡಿ ಲ್ಯಾಂಗ್ವೇಜ್ ಇರಬೇಕು, ಯಾವ ಥರ ನನ್ನ ಫೇಸನ್ನು ಆ ಪಾತ್ರಕ್ಕೆ ಒಗ್ಗಿಸ್ಕೋಬೇಕು, ಮತ್ತು ಯಾವ ಥರ ನಾನು ಡೆಲಿವರಿ ಹೇಳ್ಬೇಕು ಅನ್ನೋ ಪಾಠವನ್ನು ಅಮಿತಾಬ್ ಬಚ್ಚನ್ ಅವರು ಮಾಡ್ತಾಯಿದ್ರು. ಇವತ್ತಿಗೆ ಅಮಿತಾಬ್ ಬಚ್ಚನ್ ಅವರು ಬಾಲಿವುಡ್ ಬಾದ್ಶಾ ಅಂತ ನಾವು ಕರಿತೀವಿ. ಭಾರತೀಯ ಚಿತ್ರೋದ್ಯಮದ ಮೇರು ನಟ, ಹಿರಿಯ ನಟ ಅಂತ ಕರಿತೀವಿ. ಅಂಥವ್ರು ಬಂದು ನಮ್ಮ ಕನ್ನಡದ ಹಿರಿಯ ಕಲಾವಿದರಿಗೆ ತಲೆಬಾಗ್ತಾ ಇದ್ದಾರೆ. ಅದು ನಮ್ಮ ಕನ್ನಡ ಚಿತ್ರೋದ್ಯಮಕ್ಕೆ ಮತ್ತು ರಾಜ್ಕುಮಾರ್ ಅವರಿಗೆ ಸಂದ ಗೌರವ ಅಂತ ಹೇಳ್ಬೋದು. ಇನ್ನು ಕೌಟುಂಬಿಕ ವಿಚಾರವಾಗಿ ಹೇಳ್ಬೇಕಂದ್ರೆ ರಾಜ್ಕುಮಾರ್ ಅವರ ಫ್ಯಾಮಿಲಿ ನಾಟಕರಿಂದ ಬಂದರೂ ಕೂಡ ಇವತ್ತಿಗೂ ಅವರ ಕುಟುಂಬ ಚಿತ್ರರಂಗ ತಯಾರಿಕೆಯಲ್ಲಿ ಇದೆ. ಹಲವಾರು ವಿಚಾರಗಳ ಕುರಿತು ಅವರ ಚಿತ್ರಗಳು ಕುಟುಂಬದಿಂದ ಮೂಡು ಬಂದಿದೆ. ಶಿವರಾಜ್ ಕುಮಾರ್ ಅವರು, ರಾಘವೇಂದ್ರ ರಾಜ್ಕುಮಾರ್ ಅವರು, ಪುನೀತ್ ರಾಜ್ಕುಮಾರ್ ಅವರು ಎಲ್ಲರೂ ಬಿಟ್ಟು ಹೋದರೂ ಸಹಿತ ಅವ್ರ ಚಿತ್ರಗಳು ನಮ್ಮ ಕಣ್ಮುಂದಿದೆ. ಪುನೀತ್ ರಾಜ್ಕುಮಾರ್ ಅವರು ಫಿಲ್ಮ್ ಮಾಡಬೇಕಂದ್ರೂ ಸಹಿತ ರಾಜ್ಕುಮಾರ್ ಅವರು ಈ ಫಿಲಮ್ನಿ ಮಾಡಪ್ಪ ಅಂದಾಗೆ ಅವರು ಸ್ಟಾರ್ಟಿಂಗ್ ಅಂದರೆ ಅಂಥ ವಿಚಾರ ಇಟ್ಕೊಳ್ಳೋದು, ರಿಮೇಕ್ ಇರ್ಬೋದು ಅಥವಾ ಸೋಮೇಕ್ ಇರ್ಬೋದು, ಆ ಥರ ಮಾಡ್ತಾಯಿದ್ರು. ಅಂದರೆ ತಮ್ಮ ಕುಟುಂಬ ಯಾವ ರೀತಿ ಚಿತ್ರರಂಗದ ಮೂಲಕ ಸಾಮಾಜಿಕವಾಗಿ ನಾವು ಮೆಸೇಜನ್ನು ಪಾಸ್ ಮಾಡಬೇಕು ಅನ್ನೋದನ್ನು ಕತೆ ಮತ್ತು ಹಿಡ್ಕೊಂಡು ಚಿತ್ರ ಸಾರಾಂಶವನ್ನು ಹಿಡ್ಕೊಂಡು ಅವರು ಎಳೆ ಬಿಡ್ತಿದ್ರು. ಹೀಗೆ ಅವ್ರ ಇಡೀ ಕುಟುಂಬ ಏನು ಚಿತ್ರೋದ್ಯಮಕ್ಕೆ ಮೀಸಲಾದ ಕುಟುಂಬ. ಒಂದು ವಿಚಾರ ಅಂತಂದರೆ ಅವರ ಧರ್ಮಪತ್ನಿ ದಿವಂಗತ ಪಾರ್ವತಮ್ಮನವರು ಕೂಡ ರಾಜ್ಕುಮಾರ್ ಅವರ ಬೆಳವಣಿಗೆಯಲ್ಲಿ ದೊಡ್ಡ ಪಾತ್ರ ಅಂತ ಹೇಳ್ಬೋದು. ನಾವು ಕೇವಲ ಡಾಕ್ಟರ್ ರಾಜ್ಕುಮಾರ್ ಅವರ ತೆರೆಯ ಮೇಲೆ ನೋಡ್ತೀವಿ, ಆದರೆ ರಾಜ್ಕುಮಾರ್ ಅಂತರ ಜೀವನ ರೂಪಿಸೋಕೆ ಅವರ ಪತ್ನಿಯವ್ರದ್ದು ದೊಡ್ಡ ಪಾಲಿದೆ. ಯಾಕಂದ್ರೆ ಒಂದು ಕಾಲದಲ್ಲಿ ಕೇವಲ ಅವರು ನಟರಾಗಿ ಮಾತ್ರ ಕೆಲಸ ಮಾಡ್ತಾಯಿದ್ರು. ನಿರ್ಮಾಪಕರನ್ನು ರಾಜ್ಕುಮಾರ್ ಏನು ಕರೆದ್ರು ಅನ್ನದಾತರು ನಮಗಂತ ಕರಿತಾಯಿದ್ರು, ಮತ್ತು ವೀಕ್ಷಕರನ್ನ ಅಭಿಮಾನಿ ದೇವರ ಅಂತ ಕರಿತಾಯಿದ್ರು. ಇವತ್ತಿಗೆ ಏನಾಗಿದೆ ಅಂದರೆ ಒಬ್ಬ ಸ್ಟಾರ್ ಒಂದು 2-3 ಫಿಲ್ಮು ಹಿಟ್ ಆದರೆ ಅಭಿಮಾನಿಗಳು ಕಾಣಲ್ಲ. ಅವ್ರದ್ದೊಂದು ಲೈಫ್ ಸ್ಟೈಲ್ ಚೇಂಜ್ ಆಗುತ್ತೆ. ಬಾನ್ಸರ್ಸ್ ಒಂದು ಸೆಕ್ಯೂರಿಟಿ ಗಾರ್ಡ್ ಇಟ್ಕೊಂಡು ಅಡ್ಡಾಡೋದು ಇವನ್ನೆಲ್ಲ ಮಾಡ್ತಾರೆ. ಆದರೆ ರಾಜ್ಕುಮಾರ್ ಇಂದು ಯಾವತ್ತೂ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಅಂತಾರೂ ಜೊತೆ ಇಟ್ಕೊತಿದ್ದಿಲ್ಲ. ಸಾಮಾನ್ಯ ಜನರೊಂದಿಗೆ ಅವರು ಯಾವತ್ತೂ ಬೆರ್ಕೋತಾ ಇದ್ದರು. ಆಗ ಬರೀ ನಟನಾಗಿರ್ತಕ್ಕಂಥ ರಾಜ್ಕುಮಾರ್ ಅವರ ಚಿತ್ರಗಳನ್ನು ಸ್ವತಃ
ಸ್ತಂಭ ಲಾಂಛನದ ಇಡೀ ಸಿನಿಮಾವನ್ನು ತಯಾರು ಮಾಡೋಕ್ಕೆ ಅವರ ಪತ್ನಿ ಪಾರ್ವತಮ್ಮ ರಾಜ್ಕುಮಾರ್ ಅವರ ಪಾತ್ರ ದೊಡ್ಡದಿದೆ. ಯಾವಾಗ ಪಾರ್ವತಮ್ಮ ರಾಜ್ಕುಮಾರ್ ಅವರು ರಾಜ್ಕುಮಾರ್ ಅವರ ಚಿತ್ರಗಳನ್ನು ತಯಾರು ಮಾಡೋಕ್ಕೆ ನಿರ್ಮಾಣ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು, ಅಲ್ಲಿ ಹಲವಾರು ವೈವಿಧ್ಯಮಯ ಮತ್ತು ಸಾಮಾಜಿಕ ಬದ್ಧತೆಯುಳ್ಳ ಚಿತ್ರಗಳು ಸಹಿತ ನಮ್ಮೆಲ್ಲರಿಗೂ ಸಿಕ್ಕಿದೆ ಅಂತ ಹೇಳ್ಬೋದು. ಆಮೇಲೆ ರಾಜ್ಕುಮಾರ್ ಅವರು ಕೂಡ ಅಂದರೆ ಮೊದಲೇ ಬರೀ ತಮ್ಮ ಡೈಲಾಗ್ಗಳನ್ನು ಮಾತ್ರ ಹೇಳ್ತಾಯಿದ್ರು, ಅವರು ಹಿನ್ನೆಲೆ ಗಾಯಕ ಆಗಿರಲಿಲ್ಲ. PV ಶ್ರೀನಿವಾಸ್ ಅವ್ರಿಗೆ ಮತ್ತು ರಾಜ್ಕುಮಾರ್ ಅವರಿಗೆ ಶರೀರ ಮತ್ತು ಶಾರೀರ ಅಂತ ಆ ಕಾಲದಲ್ಲಿ ಕರಿತಾಯಿದ್ರು. ಆವತ್ತು ನಾವು ತರಂಗ ದಿನಪತ್ರಿಕೆ ಇರ್ಬೋದು, ಸುಧಾ ಪತ್ರಿಕೆಯಲ್ಲಿ ಅವನ್ನೆಲ್ಲ ನಾವು ಓದಿ ತಿಳ್ಕೊಂಡಿಲ್ಲ, ನಾವೇನು ಆ ಕಾಲಘಟ್ಟದಲ್ಲಿ ನೋಡಿ ತಿಳ್ಕೊಂಡಿಲ್ಲ, ಇವೆಲ್ಲ ಓದಿ ತಿಳ್ಕೊಂಡಿದ್ದು ಸಿನಿಮಾ ಸುದ್ದಿ ವಿಭಾಗದಿಂದ. ಆ ಶರೀರ ಮತ್ತು ಶಾರೀರ ಅಂತ PV ಶ್ರೀನಿವಾಸ್ ಅವರನ್ನ ಮತ್ತು ರಾಜ್ಕುಮಾರನ್ನ ಕರಿತಾಯಿದ್ರು. ಆ ಸಂಪತ್ತಿಗೆ ಸವಾಲು ಅನ್ನೋ ಒಂದು ಚಿತ್ರ ಇರುತ್ತೆ. ಎಲ್ಲ ಹಾಡುಗಳ ಒಂದು ಧ್ವನಿ ಮುದ್ರಿಕೆ ಮುಗಿದಾಗ ಒಂದು ಹಾಡು ಬಾಕಿ ಉಳಿದಿರ್ತದೆ. ಅದು ಎಷ್ಟು ಹಿಟ್ ಆಗ್ತದೆ ಅಂತಂದ್ರೆ ಇವತ್ತಿಗೂ ಅದು ನಮ್ಮಲ್ಲಿ ಎಲ್ಲ ಸಣ್ಣ ಮಕ್ಕಳು ಕೂಡ ಹಾಡುವಂಥ ಚಿತ್ರ, ಯಾರೇ ಕೂಗಾಡಲಿ ಊರೇ ಹೋರಾಡಲಿ ಅಂಥೇಳಿ. ಅವಾಗ ಏನು ಮಾಡ್ತಾರೆ ಅಂತಂದರೆ PV ಶ್ರೀನಿವಾಸ್ ಅವರು ಬೇರೆ ದೇಶಕ್ಕೆ ಹೋಗಿರ್ತಾರೆ. ಅರ್ಜೆಂಟಾಗಿ ಆ ಧ್ವನಿ ಮುದ್ರಣ ಮಾಡಬೇಕು ಅನ್ನೋ ಒಂದು ವಿಚಾರ ಬಂದಾಗ ನಿರ್ಮಾಪಕರು ಏನು ಹೇಳ್ತಾರೆ, ರಾಜ್ಕುಮಾರ್ ನೀವೇ ಹಾಡಬೇಡ್ರಿ, ಇಲ್ಲ ನನಗೆ ಹಾಡೋಕ್ಕೆ ಬರೋದಿಲ್ಲ, ನಾನು ಸಂಗೀತ ಕಲ್ತಿಲ್ಲ, ನನಗೆ ಎಲ್ಲಿ ಧ್ವನಿ ಬರೋಲ್ಲ ಅಂತ ಹೇಳಿದಾಗ ಎಲ್ಲರೂ ಸೇರಿ ಆ ಹಾಡನ್ನು ರಾಜ್ಕುಮಾರ್ ಅವ್ರ ಕಡೆ ಹಾಡಿಸ್ತಾರೆ. ಅವತ್ತೇ ಕರ್ನಾಟಕದ ಚಿತ್ರರಂಗ ಲೋಕದಲ್ಲಿ ಮತ್ತೊಬ್ಬ ಸರಸ್ವತಿಯ ಪುತ್ರನ ಜನ್ಮವಾಯಿತು ಅಂತ ನಾವು ಹೇಳ್ಬೋದು. ಯಾಕಂದರೆ ಆ ಹಾಡು ಇಷ್ಟರ ಮಟ್ಟಿಗೆ ಹಿಟ್ ಅಂತಂದರೆ ಪ್ರತಿಯೊಬ್ಬರು ಇವತ್ತಿಗೂ ಕೂಡ ಅದನ್ನು ಗುಣಗುಡಿಸ್ತೀವಿ, ನಾಟಕಗಳಲ್ಲಿ ಎಲ್ಲ ಕಡೆ ಒಂದು ಹಾಡನ್ನು ಹಾಡ್ತೀವಿ. ಇವತ್ತು ನಿತ್ಯ ಹಸಿರಾಗಿರ್ತಕ್ಕಂಥ ಹಾಡುಗಳಲ್ಲಿ ಅದು ಒಂದು ದೊಡ್ಡ ಮಟ್ಟದ ಮೇಲ್ಪಂಕ್ತಿಯಲ್ಲಿ ಇರ್ತಕ್ಕಂಥ ಹಾಡಂತ ನಾವು ಹೇಳ್ಬೋದು. ಅಂದಿನಿಂದ ಪ್ರತಿಯೊಂದು ಹಾಡುಗಳಿಗೆ ಸಹಿತ ರಾಜ್ಕುಮಾರ್ ಅವರು ಹಿನ್ನೆಲೆ ಗಾಯಕರಾಗಿದ್ದರು. ಒಂದು ಆಶ್ಚರ್ಯ ಸಂಗತಿ ಹೇಳ್ತೀವಿ, ರಾಜ್ಕುಮಾರ್ ಅವರು ಶಾಸ್ತ್ರೀಯವಾಗಿ ಯಾವುದೇ ಸಂಗೀತವನ್ನು ಕಲಿತಿರಲಿಲ್ಲ. ಆದರೆ ರಾಜ್ಕುಮಾರ್ ಅವರಿಗೆ ಶ್ರದ್ಧೆ ಇತ್ತು, ಕಠಿಣ ಪರಿಶ್ರಮ ಇತ್ತು, ಕಲಿಬೇಕನ್ನೋ ಹಂಬಲ ಇತ್ತು. ಇವತ್ತು ನಾವು ಏನು ಮಾಡ್ತೀವಿ ಯುವಕರು, ಇವತ್ತಿನ ಯುವ ಜನಾಂಗ ಹೆಂಗೆಪ್ಪ ಅಂದ್ರೆ ನಾವು ಒಂದು ಡಿಗ್ರಿ ಕಲಿಬೇಕು, ಡಿಗ್ರಿ ಕಲಿತು ಒಂದು ನೌಕರಿ ಹಿಡಿಬೇಕು ಅನ್ನೋದು ಒಂದೇ ತಲೆಯಾಗಿರ್ತೀವಿ. ಡಿಗ್ರಿ ಕಲ್ತಿದ್ದೇ ನಾವು ನೌಕರಿ ಮಾಡ್ಬೇಕು ಅನ್ನೋದು ಇರ್ತದೆ. ಆದರೆ ನೌಕರಿಯಾಗಿ ಡಿಗ್ರಿ ಕಲಿಬೇಡ್ರಿ, ಜ್ಞಾನವಂತರಾಗಿ ಡಿಗ್ರಿ ಕಲಿಬೇಕು, ಬದುಕೋಕೆ ಸಾವಿರ ದಾರಿ ಇದಾವೆ. ಆದರೆ ಅದೇ ರಾಜ್ಕುಮಾರ್ ಏನು ಮಾಡ್ತಾರೆ, ಸಂಗೀತ ಕಲಿದೇ ಇದ್ದರು ಯಾವಾಗ ಯಾರೇ ಕೂಗಾಡಿಲ್ಲ ಹಾಡು ಹಿಟ್ಟಾದ್ಮೇಲೆ ಅವರು ಶಾಸ್ತ್ರೀಯವಾಗಿ ಸಂಗೀತವನ್ನು ಅಭ್ಯಾಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಂದರೆ ಕರ್ನಾಟಕ ಸಂಗೀತ ಇರ್ಬೋದು, ಹಿಂದೂಸ್ತಾನಿ ಇರ್ಬೋದು, ಇನ್ನಿತರ ಫೋಕಲ್ ಎಲ್ಲ ವಿವಿಧ ಸಂಗೀತದ ಬಗ್ಗೆ ಅವರು ಅನ್ವೇಷಣೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ರೀತಿ ಸ್ವಯಂ ಪ್ರೇರಿತವಾಗಿ ಕಲ್ತಂಥ ರಾಜ್ಕುಮಾರ್ ಅವರು ಭಾರತ ರತ್ನ ತಗೊಳ್ಳೋಂಥ ಒಂದು ಏನು ಪದ್ಮಶ್ರೀ ಪ್ರಶಸ್ತಿ ತಗೊಳ್ಳೋಂಥ ಒಂದು ಮಟ್ಟಕ್ಕೆ ಬೆಳೀತಾರಂತಂದರೆ ನಾವು ಅವರ ಕಠಿಣ ಪರಿಶ್ರಮ ಮತ್ತು ಅವರ ಡೆಡಿಕೇಟ್ ವರ್ಕ್ ಕಾರಣ ಅಂತ ಹೇಳ್ಬೋದು. ಆ ಒಂದು ಡೆಡಿಕೇಟ್ ವರ್ಕನ್ನು ನಾವು ನಮ್ಮ ಇವತ್ತಿನ ಯುವಜನತೆ ನಮ್ಮ ಡಿಗ್ರಿ ಪಡ್ಕೋದಾಗಿರಲಿ, ಕಾಂಪಿಟೇಟಿವ್ ಎಕ್ಸಾಮಲ್ಲಾಗಲಿ ಸಾಧನೆ ಮಾಡಿದರೆ ನಮ್ಮ ಬಿಜಾಪುರ ಮಂದಿನೂ KS, IAS ಇನ್ನಿತರ ಅಧಿಕಾರಿಗಳಾಗಿದ್ರಲ್ಲಿ ಯಾವುದೂ ಸಮಸ್ಯೆ ಇಲ್ಲ. ಯಾಕಂದರೆ ನಾವು ಕಠಿಣ ಪರಿಶ್ರಮ ಪಡಬೇಕು. ರಾಜ್ಕುಮಾರ್ ಅವರು ಯಾವ ರೀತಿ ಸಂಗೀತ ಸಾಧನೆಗಾಗಿ ಪರಿಶ್ರಮ ಹಾಕಿ ಸಂಗೀತವನ್ನು ಕಲಿತರು, ಆ ರೀತಿ ನಾವು ನಮ್ಮ ಜ್ಞಾನವನ್ನು ಹೆಚ್ಚಿಕೊಂಡ್ರೆ ಅಧಿಕಾರ ಅನ್ನೋದು, ಸ್ಥಾನಮಾನ ಅನ್ನೋದು ತಾನಾಗೆ ಸಿಗ್ತದೆ ಅನ್ಬೋದು. ಈ ವಿಚಾರದಲ್ಲಿ ನಾವು ರಾಜ್ಕುಮಾರ್ ಅವ್ರನ್ನ ಇದನ್ನು ಮಾಡಬೇಕು, ಏನು ಮಾದರಿಯಾಗಿ ತಗೋಬೇಕು. ಇವತ್ತಿನ ಚಿತ್ರಗಳಲ್ಲಿ ನೋಡ್ಬೋದು, ಬಾಂಡ್ ಚಿತ್ರಗಳನ್ನು ಹೊರತುಪಡಿಸಿ ರಾಜ್ಕುಮಾರ್ ಅವರು ಎಂದೂ ಸಿಗರೇಟನ್ನು ಕೈಯಾಗಿ ಹಿಡಿದಿರಲಿಲ್ಲ. ಇವತ್ತಿಗೆ ನಾವು ಎಷ್ಟೋ ಕಮರ್ಷಿಯಲ್ ಚಿತ್ರಗಳದ್ದ ಕಾಲ ಈಗ. ಅಂದರೆ ಸಮಾಜಮುಖವಾಗಿ ಇರ್ತಕ್ಕಂಥ ಚಿತ್ರಗಳಿಗಿಂತ ನಾವು ಹಣ ಮಾಡೋದು ಹೇಗೆ ಅನ್ನೋ ಒಂದು ಚಿತ್ರಗಳು ಇವತ್ತು ಜಾಸ್ತಿ ಇರ್ತವೆ. ಅದರಲ್ಲಿ ಈಗ ಸಿಗರೇಟ್ ಮದ್ಯಪಾನ ಮಾಡೋದು, ಧೂಮ್ರಪಾನ ಮಾಡೋದು ಸೀನ್ಗಳು ರಗಡು ಬರ್ತವೆ. ಅದು ರಾಜ್ಕುಮಾರ್ ಅವರು ಯಾವತ್ತೂ ಅಂಥ ಒಂದು ಪಾತ್ರಗಳನ್ನು ಮಾಡಲಿಲ್ಲ. ಯಾಕಂದರೆ ಇವತ್ತಿಗೆ ಅಭಿಮಾನಿಗಳು ನಮ್ಮನ್ನು ನೋಡಿ ಅನುಸರಿಸಣೆ ಮಾಡ್ತಾರೆ, ಅಂಥದನ್ನು ನಾವು ಕಲಿಸ್ಬಾರ್ದು, ನಾವು ಒಳ್ಳೆಯದನ್ನೇ ಕಲಿಸ್ಬೇಕು ಅನ್ನೋ ಒಂದು ವಿಚಾರವನ್ನು ಡಾಕ್ಟರ್ ರಾಜ್ಕುಮಾರ್ ಅವರು ಮಾಡ್ತಾರೆ. ಹಾಗಾಗಿ ಅವ್ರದ್ದೊಂದು ಹಾಡಿಗೆ ರಾಷ್ಟ್ರ ಪ್ರಶಸ್ತಿ ಸಿಗುತ್ತೆ. ಅದು ನಾದಮಯ ಅಂತೇಳಿ ಒಂದು ಸಾಂಗ್ ಇದೆ. ಅಲ್ಲಿ ಹೆಂಗೆ ಹಾಡುತ್ತೆ ಅಂದರೆ ಇವತ್ತಿಗೂ ಆ ರಾಜ್ಕುಮಾರ್ ಹಾಡಿದ ಸ್ವರದಲ್ಲಿ ಯಾವ ಗಾಯಕರಿಗೂ ಹಾಡೋಕ್ಕಾಗ್ತಾಯಿಲ್ಲ, ಅಂಥ ಒಂದು ಹಾಡನ್ನು ರಾಜ್ಕುಮಾರ್ ಅವರು ಹಾಡ್ತಾರೆ. ಹೀಗೆ ರಾಜ್ಕುಮಾರ್ ಅವರು ಯಾವುದೇ ಒಂದು ವಿಷಯ ಇರಲಿ, ಅವ್ರ ಜೀವನದಲ್ಲಿ ಯಾವತ್ತೂ ಧೂಮ್ರಪಾನ ಮಾಡೋದಾಗಲಿ, ಆಮೇಲೆ ಮದ್ಯಪಾನ ಮಾಡೋದಾಗಲಿ ಯಾವುದೂ ಮಾಡಲಿಲ್ಲ. ಅವ್ರು ಹೇಳ್ತಾಯಿದ್ರು, ಸರಿಯಾಗಿ ಟೈಮ್ ಟು ಟೈಮ್ ಊಟ ಮಾಡಬೇಕು, ಸರಿಯಾದ ಟೈಮ್ ಟು ಟೈಮ್ ನಾವು ನಿದ್ದೆ ಮಾಡಬೇಕು, ಅದೇ ನಮ್ಮ ಆರೋಗ್ಯದ ಗುಟ್ಟು ಅಂತ ಹೇಳ್ತೀವಿ. ಇದು ಒಂದು ಕಲೆ ವಿಭಾಗ. ಆದರೆ ರಾಜ್ಕುಮಾರದಲ್ಲಿ ಅವರಲ್ಲಿ ಒಂದು ಯೋಗಪಟು ಕೂಡ ಇದ್ದರು. ಈಗ ನೀವು ಯೂಟ್ಯೂಬಲ್ಲಿ ನೋಡ್ಬೋದು, ಯೋಗ ವಿಜುವಲ್ಸ್ ಆಫ್ ರಾಜ್ಕುಮಾರ್ ಅಂತ ಏನೋ ಒಂದು ಸರ್ಚ್ ಮಾಡಿದರೆ ರಾಜ್ಕುಮಾರ್ ಅವರು ಯೋಗಿಗಳಾಗಿದ್ದು
ಹಲವಾರು ಯೋಗಾಸನಗಳನ್ನು ಅವ್ರು ಮಾಡೋದನ್ನು ನೋಡ್ತೀವಿ. ಅಂದರೆ ಈಗ ನಾವು ಸದ್ಯ ಯೋಗ ಅಂದ್ಬಿಟ್ಲೆ ಇಲ್ಲಿ ಬಾಬಾ ರಾಮದೇವ್ ಅಂತ ಇದನ್ನು ನೋಡ್ತೀವಿ, ಇನ್ನಿತರ ಯೋಗ ಪಟುಗಳಂತ ವಿಡಿಯೋ ನೋಡ್ತೀವಿ. ಅವರಿಗಿಂತ ಎಷ್ಟೋ ಅತ್ಯುತ್ತಮವಾಗಿ ಮತ್ತು ಕಠಿಣವಾದಂಥ ಯೋಗಗಳನ್ನು ರಾಜ್ಕುಮಾರ್ ಅವರು ಮಾಡ್ತಾಯಿದ್ರು. ಅವರ ಆರೋಗ್ಯ ಅಂದರೆ ಅವರ ಇಳಿ ವಯಸ್ಸಿನಲ್ಲಿಯೂ ಸಹ ಅವರು ಸ್ವತಃ ಓಡಾಡ್ತಾಯಿದ್ರು, ನಡೆದಾಡ್ತಾಯಿದ್ರು. ಮತ್ತು ಯಾರ್ದು ಸಹಾಯ ಇಲ್ಲದೆ ಅವರು ಕೊನೆಯ ದಿನಗಳವರೆಗೂ ಇನ್ನೊಬ್ಬರ ಸಹಾಯದಲ್ಲಿ ಅವರು ಜೀವನ ಮಾಡಲಿಲ್ಲ. ಅಂದರೆ ನನಗೆ ನಡೆಯೋಕ್ಕಾಗ್ತಾ ಇಲ್ಲ, ನನಗೆ ಅನಾರೋಗ್ಯ ಆಗಿದೆ ಅನ್ನೋ ಒಂದು ಸೀನೆ ರಾಜ್ಕುಮಾರ್ ಅವ್ರ ಜೀವನದಲ್ಲಿ ಬರಲಿಲ್ಲ. ಯಾಕಂದರೆ ಯೋಗ ಕೂಡ